ನಿಮ್ಮ ಆತ್ಮ, ದ ರಿಯಲ್ ಪರ್ಸನ್, ನೀವು ಹೊಸದಾಗಿ ಹುಟ್ಟಿದ್ದು ರಿಯಲ್ ಪರ್ಸನ್ ಇಸ್ ಅ ಸ್ಪಿರಿಟ್. ನಿಮ್ಮ ಆತ್ಮ ಅದು ನಿಜವಾದ ವ್ಯಕ್ತಿ. ನಿಮಗೆ ಪ್ರಾಣ ಇದೆ, ಶರೀರ ಎಂಬ ಮನೆಯಲ್ಲಿ ನೀವು ವಾಸ ಮಾಡ್ತಾ ಇದ್ದೀರಿ. ಇಲ್ಲಿ ದೇವರ ವಾಕ್ಯ ಮಾತಾಡೋದು ನಮ್ಮ ಆತ್ಮಕ್ಕೆ. ಯೇಸು ಹೇಳಿದ, ನನ್ನ ರಕ್ತವನ್ನು ಕುಡಿಯದಿದ್ದರೆ, ನನ್ನ ಮಾಂಸವನ್ನು ತಿನ್ನದಿದ್ದರೆ ನಿಮ್ಮಲ್ಲಿ ಜೀವ ಇಲ್ಲ. ಯೇಸುವಿನ 70 ಶಿಷ್ಯರು ಹೇಳಿದರು, ಅನೇಕ ಶಿಷ್ಯರು ಹೇಳಿದ್ದು ಇದು ಕಠಿಣವಾದ ಬೋಧನೆ, ಇದು ಯಾರಿಗೆ ಅರ್ಥವಾದಿತ್ತು? ಯೇಸು ಹೇಳಿದ 6:63 ಯೋಹಾನ ಸುವಾರ್ತೆಯಲ್ಲಿ, ಬದುಕಿಸುವಂಥದ್ದು ಆತ್ಮವೇ, ಮಾಂಸ ಯಾವ ಪ್ರಯೋಜನಕ್ಕೆ ಬರುವುದಿಲ್ಲ. ನಾನು ಮಾತಾಡಿದ ಮಾತುಗಳು ಆತ್ಮವಾಗಿಯೂ ಜೀವವಾಗಿವೆ. ಬದುಕಿಸುವಂಥದ್ದು ಆತ್ಮ, ಮಾಂಸ ಯಾವ ಪ್ರಯೋಜನಕ್ಕೆ ಬರುವುದಿಲ್ಲ. ನಾನು ಶರೀರಕ್ಕೆ ಸಂಬಂಧಪಟ್ಟ ಮಾತುಗಳನ್ನು ಮಾತಾಡಿದಲ್ಲ, ನಾನು ಆತ್ಮ ಸಂಬಂಧವಾದ ಮಾತುಗಳನ್ನು ಮಾತಾಡಿದ್ದೇನೆ. ಇಲ್ಲಿ ದೇವರ ವಾಕ್ಯ ಬಾರ್ನ್ ಅಗೇನ್ ಆದ ವಿಶ್ವಾಸಿಗಳಿಗೆ ಆತ್ಮ ಸಂಬಂಧವಾದ ಮಾತುಗಳನ್ನು ಮಾತಾಡುತ್ತದೆ. ನಾವು ಆತ್ಮಿಕ ಸಂಗತಿಗಳನ್ನು ಪ್ರಾಪಂಚಿಕವಾಗಿ ಅರ್ಥ ಮಾಡಿಕೊಳ್ಳುವುದಲ್ಲ. ಅದಕ್ಕೆ ಅಪೊಸ್ತಲ ಬೋಧನೆ, ಪ್ರಾಪಂಚಿಕ ಬಾಲಬೋಧೆಗೆ ನೀವು ಕ್ರಿಸ್ತನೊಂದಿಗೆ ಸತ್ತವರಾಗಿದ್ದೀರಿ. ಪ್ರಾಪಂಚಿಕ ಬಾಲಬೋಧೆಗೆ ಇನ್ನೂ ಕೂಡ ಪ್ರಾಪಂಚಿಕರಂತೆ ಇದನ್ನು ಹಿಡಿಯಬೇಡ, ಇದನ್ನು ಕುಡಿಯಬೇಡ, ಇದನ್ನು ರುಚಿ ನೋಡಬೇಡ ಎಂಬ ನಿಬಂಧನೆಗಳಿಗೆ ನಿಮ್ಮನ್ನು ಒಳಗಾಗ ಮಾಡುವುದೇಕೆ? ಹಳೆ ಒಡಂಬಡಿಕೆ ಧರ್ಮಶಾಸ್ತ್ರ ಅದು ಲೋಕ ಸಂಬಂಧವಾದದ್ದು, ಭೂ ಸಂಬಂಧವಾದದ್ದು. ಬಟ್ ಕೃಪೆ ಅದು ಆತ್ಮ ಸಂಬಂಧವಾದದ್ದು. ಯಾಕಂದರೆ ಹಳೆ ಒಡಂಬಡಿಕೆಯಲ್ಲಿ ಯಾರೂ ಕೂಡ ಆತ್ಮದಲ್ಲಿ ಜೀವಂತವಾಗಿರಲಿಲ್ಲ. ಅವರ ಆತ್ಮದಲ್ಲಿ ದೇವರ ಅನ್ಯೋನ್ಯತೆಯನ್ನು ಕಳಕೊಂಡವರಾಗಿದ್ದರು, ಆತ್ಮದಲ್ಲಿ ಅವರು ಸತ್ತವರಾಗಿದ್ದರು. ಇವತ್ತು ಥ್ಯಾಂಕ್ ಗಾಡ್, ಯೇಸು ಕ್ರಿಸ್ತನ ಕ್ರೂಜೆ, ಮರಣ, ಹೂಣಲ್ಪಡುವಿಕೆಯ ಮೂಲಕ ನಮ್ಮ ಆತ್ಮ ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದೆ. ದೇವರ ಅನ್ಯೋನ್ಯತೆಯಲ್ಲಿ ನಾವು ಸೇರಿದ್ದೇವೆ. ದೇವರ ಅನ್ಯೋನ್ಯತೆಯಲ್ಲಿ ನಮಗೆ ಪಾಲು ಕೊಡಲ್ಪಟ್ಟಿದೆ. ನಾವು ದೇವರ ಸನ್ನಿಧಾನದಲ್ಲಿ 24/7 ವಾಸ ಮಾಡ್ತಾ ಇದ್ದೇವೆ. ನಮ್ಮ ಹಳೆಯ ಮನುಷ್ಯ, ಈ ದೇಹದ ಒಳಗಿದ್ದ ಆತನು ಪಾಪಿ, ಆತನು ಕ್ರಿಸ್ತನೊಂದಿಗೆ ಸತ್ತಿದ್ದಾನೆ, ಆತನು ಹೂಣಲ್ಪಟ್ಟಿದ್ದಾನೆ. ನಾವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿದ್ದೇವೆ. ಆದ್ದರಿಂದ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿದ್ದೀರಿ. ಮಹಿಮೆಯಲ್ಲಿ ಎದ್ದಿದ್ದೇವೆ, ಆರೋಗ್ಯದಲ್ಲಿ ಎದ್ದಿದ್ದೇವೆ, ಪ್ರಭಾವದಲ್ಲಿ ನಾವು ಎದ್ದಿದ್ದೇವೆ. ಎಲ್ಲ ರಾಜ್ಯತ್ವ, ಪ್ರಭುತ್ವ, ಅಧಿಕಾರ, ದೊರೆತನಗಳ ಮೇಲೆ ನಾವು ಕ್ರಿಸ್ತನಲ್ಲಿ ಎದ್ದು ಬಂದಿದ್ದೇವೆ. ನಾವು ಕ್ರಿಸ್ತನಲ್ಲಿ ಸಮಸ್ಯೆಗಳ ಮೇಲೆ, ಪ್ರಾಬ್ಲಮ್ಗಳ ಮೇಲೆ ನಾವು ಎದ್ದಿದ್ದೇವೆ, ಆತನೊಂದಿಗೆ ಎದ್ದಿದ್ದೇವೆ. ಯಾಕಂದರೆ